ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಬ್ಬ ಗುರು ಮಾತನಾಡದೆ ಮೌನದಿಂದಲೇ ವಿದ್ಯಾರ್ಥಿಯ ಜೀವನವನ್ನೇ ಹೇಗೆ ಬದಲಾಯಿಸುತ್ತಾನೆ ಎಂಬುದರ ಅದ್ಭುತ ಕತೆ ಇಲ್ಲಿದೆ. ಒಬ್ಬ ವಿದ್ಯಾರ್ಥಿ ತನ್ನ ತಂದೆಯ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಕೊಡಲು ಗಡಿಯಾರ ತಂದಿದ್ದ. ಅದನ್ನು ತನ್ನ ಸ್ನೇಹಿತರಿಗೆ ತೋರಿಸಲು ಆತ ಶಾಲೆಗೆ ತಂದಿದ್ದ. ಅಂದು ಆಟವಾಡಲು ಹೊರಗಡೆ ಹೋದಾಗ ಬ್ಯಾಗ್ನಲ್ಲಿದ್ದ ಗಡಿಯಾರವನ್ನು ತನ್ನ ಒಬ್ಬ ಸ್ನೇಹಿತ ಕದ್ದಿದ್ದ. ಈ ವಿಷಯವನ್ನು ಆತ ಶಾಲೆಯ ಶಿಕ್ಷಕರಿಗೆ ತಿಳಿಸುತ್ತಾನೆ. ಗಡಿಯಾರ ಕದ್ದಿದ್ದವರು ಯಾರೆಂದು ಕೇಳುತ್ತಾನೆ. ಆಗ ನಾನಲ್ಲ ಎಂದು ಎಲ್ಲ ವಿದ್ಯಾರ್ಥಿಗಳು ಹೇಳುತ್ತಾರೆ. ಆಗ ನಿಮ್ಮ ಬಳಿ ಇರುವ ಕರ್ಚೀಫ್ದಿಂದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ ಎಂದು ಗುರುಗಳು ಹೇಳುತ್ತಾರೆ. ಗುರುಗಳು ಹೇಳಿದಂತೆ ಎಲ್ಲ ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಾರೆ. ಎಲ್ಲ ವಿದ್ಯಾರ್ಥಿಗಳ ಜೇಬಲ್ಲಿ ಚೆಕ್ ಮಾಡುತ್ತಾರೆ. ಒಬ್ಬ ವಿದ್ಯಾರ್ಥಿಯ ಜೇಬಲ್ಲಿ ವಾಚ್ ಇತ್ತು. ಅದನ್ನು ತೆಗೆದು ಟೇಬಲ್ ಮೇಲೆ ಇಡುತ್ತಾನೆ. ನಂತರ ಎಲ್ಲ ಮಕ್ಕಳಿಗೂ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಲು ಹೇಳುತ್ತಾರೆ. ಆದರೆ ಗಡಿಯಾರ ಕಳುವು ಮಾಡಿದ ವಿದ್ಯಾರ್ಥಿ ಒಳಗೊಳಗೆ ನಡುಗುತ್ತಿದ್ದ. ಎಲ್ಲರ ಮುಂದೆ ಈಗ ನನ್ನ ಮರ್ಯಾದೆ ತೆಗೆಯುತ್ತಾರೆ ಎಂಬ ಭಯದಲ್ಲಿದ್ದ. ಆದರೆ ಗುರುಗಳು ಏನೂ ಮಾಡಲಿಲ್ಲ. ಯಾರು ಗಡಿಯಾರ ತಂದಿದ್ದರೋ ಅವರಿಗೆ ವಾಚ್ ಕೊಡುತ್ತಾನೆ. ಹೀಗೆ ಒಂದು ವಾರ ಕಳೆಯಿತು. ಆ ವಿದ್ಯಾರ್ಥಿ ಒಳಗೊಳಗೆ ಭಯಪಡುತ್ತಲೇ ಇದ್ದ. ಇಂದಲ್ಲ ನಾಳೆ ಗುರುಗಳು ಗಡಿಯಾರ ಕದ್ದ ವಿಷಯ ಎಲ್ಲರಿಗೂ ಹೇಳಿದರೆ ನಾನು ಏನು ಮಾಡಲಿ ಎಂಬ ಚಿಂತೆಯಲ್ಲಿರುತ್ತಾನೆ. ಒಂದು ತಿಂಗಳು ಕಳೆಯಿತು, ವರ್ಷ ಕಳೆಯಿತು. ಆದರೆ ಗುರುಗಳು ಯಾರಿಗೂ ಏನೂ ಹೇಳಲಿಲ್ಲ. ಹೀಗೆ 8 ವರ್ಷವಾಯಿತು. ಒಂದು ದಿನ ಅದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಗ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದಿದ್ದರು. ಗಡಿಯಾರ ಕದ್ದಿದ್ದ ವಿದ್ಯಾರ್ಥಿ IPS ಆಫೀಸರ್ ಆಗಿದ್ದ. ಆತ ಮುಖ್ಯ ಅತಿಥಿಯಾಗಿ ಅದೇ ಕಾರ್ಯಕ್ರಮಕ್ಕೆ ಬಂದಿದ್ದರು. ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡುತ್ತಿದ್ದಾಗ ಗುರುಗಳ ಕಡೆ ನೋಡಿ, ಇಂದು ಈ ಸ್ಥಾನಕ್ಕೆ ತಲುಪಲು ಹಾಗೂ ನಾನು ಜೀವಂತವಾಗಿದ್ದಕ್ಕೂ ನೀವೇ ಕಾರಣ ಎಂದು ಗುರುಗಳ ಕಡೆ ಕೈ ಮಾಡಿ ಹೇಳುತ್ತಾರೆ. 10 ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತನ ವಾಚ್ ಕದ್ದಿದ್ದೆ. ಆಗ ಎಲ್ಲ ವಿದ್ಯಾರ್ಥಿಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ ಎಂದು ಹೇಳಿದ್ದಿರಿ. ಆಗ ನನ್ನ ಜೇಬಲ್ಲಿ ವಾಚ್ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೀರಿ. ಆದರೆ ವಾಚ್ ನಾನು ಕದ್ದಿದ್ದು ನೀವು ಯಾರಿಗೂ ಹೇಳಲಿಲ್ಲ. ಒಂದು ವೇಳೆ ನೀವು ತರಗತಿಯಲ್ಲಿ ಎಲ್ಲರೆದುರು ಹೇಳಿದ್ದರೆ ನಾನು ಸತ್ತು ಹೋಗುತ್ತಿದ್ದೆ ಅಥವಾ ಕೆಟ್ಟ ದಾರಿ ಹಿಡಿಯುತ್ತಿದ್ದೆ. ಆದರೆ ನೀವು ಹಾಗೆ ಮಾಡಲಿಲ್ಲ. ನನ್ನನ್ನು ಅವಮಾನ ಮಾಡಲಿಲ್ಲ, ತಲೆ ತಗ್ಗಿಸುವಂತೆ ಮಾಡಲಿಲ್ಲ, ಎಲ್ಲರೆದುರು ಬೈಯಲಿಲ್ಲ. ನಿಮ್ಮ ಈ ಮಹಾನ್ ಗುಣದಿಂದಾಗಿಯೇ ನಾನು ಒಳ್ಳೆ ವಿದ್ಯಾರ್ಥಿಯಾದೆ. ಈಗ IPS ಅಧಿಕಾರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಎಂದು ಭಾವುಕನಾಗುತ್ತಾನೆ. ಆಗ ಗುರುಗಳು ಮುಂದೆ ಬಂದು, ನೀನೇ ವಾಚ್ ಕದ್ದಿರುವುದು ನನಗೆ ಗೊತ್ತಿರಲಿಲ್ಲ. ಏಕೆಂದರೆ ನನ್ನ ಕಣ್ಣಿಗೂ ಆಗ ಬಟ್ಟೆ ಕಟ್ಟಿಕೊಂಡಿದ್ದೆ. ಏಕೆಂದರೆ ನನ್ನ ಕಣ್ಣೆದುರು ನನ್ನ ಯಾವ ವಿದ್ಯಾರ್ಥಿಯೂ ತಲೆ ತಗ್ಗಿಸಿ ನಿಲ್ಲಬಾರದು, ಅವರು ಅವಮಾನಿತರಾಗಬಾರದು. ಒಂದು ವೇಳೆ ನೀನೇ ವಾಚ್ ಕದ್ದಿರುವ ಸಂಗತಿ ನನಗೆ ಗೊತ್ತಾಗಿದ್ದರೆ ನಿನ್ನನ್ನು ಸಿಕ್ಕಾಪಟ್ಟೆ ಬೈತಿದ್ದೆ. ನನ್ನ ದೃಷ್ಟಿಯಲ್ಲಿ ನೀನು ಸಣ್ಣವನಾಗಿರುತ್ತಿದ್ದೀಯಾ ಎಂದು ಹೇಳಿದಾಗ ವೇದಿಕೆಯ ಮೇಲಿದ್ದ IPS ಆಫೀಸರ್ ತನ್ನ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರು ಹಾಕುತ್ತಾನೆ. ಆಗ ಎಲ್ಲರೂ ಎದ್ದು ನಿಂತು ಗುರು ಶಿಷ್ಯರ ಆತ್ಮೀಯತೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಗುರುಗಳಿದ್ದರೆ ಹೀಗಿರಬೇಕಲ್ಲ, ಎಂಥ ಗುರುಗಳಲ್ಲವರು. ಆ ಗುರುಗಳ ಅದ್ಭುತ ಗುಣಕ್ಕೆ ಒಂದು ಸಣ್ಣ ಲೈಕ್ ಕೊಡಬಾರದೆ? ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.